ನಡೆದಿರ್ತಕ್ಕಂಥ ಈಗಾಗಲೇ ಮಾನ್ಯ ಉಪನಾಯಕರಾಗಿರ್ತಕ್ಕಂಥ ಅಶೋಕ್ ಅರವಿಂದ್ ಅವರು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಹಿರೇಮಠರ ಮಗಳನ್ನು ಭೀಕರವಾಗಿ ಇವತ್ತು ಕೊಲೆಗೈದಿರ್ತಕ್ಕಂಥ ಸಂಗತಿ ನಿಜಕ್ಕೂ ಕೂಡ ಸಮಾಜದಲ್ಲಿ ತಲೆ ತೆಗೆಸುವಂಥ ಕೆಲಸ ಆಗಿದೆ. ಇವತ್ತು ಮತ್ತೊಮ್ಮೆ ರಾಜ್ಯ ಸರ್ಕಾರ ಇವತ್ತು ಸಾಬೀತು ಮಾಡ್ತಾ ಇದೆ. ಕಳೆದ ಅನೇಕ ವಿಧಾನಸಭಾ ಅಧಿವೇಶನ ನಡೆದಾಗ ಕೂಡ ನಾವೆಲ್ಲರೂ ಕೂಡ ಧ್ವನಿ ಎತ್ತುವಂಥ ಕೆಲಸ ಮಾಡಿದ್ವಿ. ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಇವತ್ತು ಈ ಸರ್ಕಾರ ವಿಶೇಷವಾಗಿ ಯಾವಾಗಿಂದ 10 ತಿಂಗಳಿಂದ ಗೆದ್ದೈತಿ ಅದನ್ನ ಮುಂದುವರಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ನಮ್ಮ ಲೆಕ್ಕಕ್ಕೆ ಇವತ್ತು ಆದಂಥ ಕ್ಷಣ ನೋಡಿದರೆ ಇಮಿಡಿಯೇಟ್ ಪೊಲೀಸರು ಇಷ್ಟೊತ್ತಿಗೆ ಎನ್ಕೌಂಟರ್ ಮಾಡಿ ಅದನ್ನು ತಂದು ಇಡುವಂಥ ಆಗಬೇಕಾಗಿತ್ತು. ಆದ್ರೆ ಬಹಳ ದುರ್ದೈವ ಐತಿ ಇವತ್ತು ಪೊಲೀಸರಿಗೂ ಕೂಡ ಕೈ ಕಟ್ಟಿ ಹಾಕುವಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ನಾ ಬಹಳ ಖೇದವನ್ನು ವ್ಯಕ್ತಪಡಿಸಿದ್ದೇನೆ. ಇಂಥ ವಿಷಯದಲ್ಲಾದರೂ ಕೂಡ ಸರ್ಕಾರ ಒಂದಿಷ್ಟು ಏನನ್ನುವಂಥ ಕಠಿಣ ನಿಲುವನ್ನು ತಳೆಯುವಂಥ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ಆಗಲೇ ನಾನು ಇನ್ನು ಬೆಳಗಾವಿಯಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿ ಬಂತು, SSK ಸಮಾಜದ ಒಂದು ಯುವತಿಯನ್ನು ಕೂಡ ಮತ್ತೆ ಅದೇ ಮುಸ್ಲಿಂ ಸಮಾಜದ ಹುಡುಗ ಲಾಜಿಂಗಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನತಕ್ಕಂಥದ್ದನ್ನ ವಿಡಿಯೋವನ್ನು ಕೂಡ ನಾನು ನೋಡಿದ್ದೀನಿ. ಇವತ್ತು ಏನು ನಡೆದಿದೆ ಅನ್ನತಕ್ಕಂಥದ್ದು ಅರ್ಥ ಆಗಿಲ್ಲ. ಹುಬ್ಳಿ ಧಾರವಾಡದಾಗ ಈ ರೀತಿಯಾದಂತಹ ಘಟನಾವಳಿಗಳು ನಡೆದಾಗ ಯಾರನ್ನೂ ಕೂಡ ಶಿಕ್ಷೆ ಆಗ್ಲಾರ್ದಂಥ ಪರಿಸ್ಥಿತಿ ಬಂದಿದೆ. ಎಷ್ಟು ಕಡೆ ಗಾಂಜಾ ಈ ರೀತಿಯಾದಂಥ ಸಮಸ್ಯೆಗಳು ಇವತ್ತು ಉದ್ಭವಿಸ್ತಾ ಇದ್ದಾವೆ. ಯುವಕರ ಹಾದಿ ತಪ್ಪಿ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಹೀಗಾಗಿ ಡಿಪಾರ್ಟ್ಮೆಂಟ್ ಅನ್ನತಕ್ಕಂಥದ್ದು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ಏನೇನು ಘಟನಾವಳಿಗಳು ನಡೆದಿದ್ದಾವೆ ಇವನ್ನೆಲ್ಲ ಬಂಧಿಸೋದು ಅಷ್ಟೇ ಅಲ್ಲ, ಬಂಧಿಸ್ತೀರಿ 4 ದಿವಸ ಇಡ್ತೀರಿ ಮತ್ತೆ ಬೇಲ್ ಮಾಡ್ತೀರಿ ಕಳಿಸುವಂಥದ್ದಾಗತ್ತೆ. ಆದ್ರೆ ಏನಾಗುತ್ತೆ ಪರಿಸ್ಥಿತಿ ಅನ್ನೋದು ಒಂದ್ಸಲ ಅರ್ಥ ಮಾಡ್ಕೋಬೇಕು. ಅವರು ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಒಂದ್ಸಲ ಏನಾಗುತ್ತೆ, ಇದೇ ರೀತಿಯಾದಂಥ ನಿಮ್ಮ ಮಕ್ಕಳಿಗೆ ಇದ್ರೆ ಏನಾಕೈತಿ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಹೀಗಾಗಿ ಇವ್ರಿಗೆ ಗಲ್ಲ ಶಿಕ್ಷೆ, ಆ ಶಿಕ್ಷೆ, ಈ ಶಿಕ್ಷೆ ಮತ್ತೆ ವರ್ಷ 3 ವರ್ಷ ಅನ್ನೋದಲ್ಲ. ಇಂಥ ಆಧಾರದ ಘಟನೆಗಳ ಹಿಂದೆ ಹೈದರಾಬಾದಾಗ ನೋಡಿ, ನಮ್ಮ ಇಲ್ಲಿ ಸಜ್ಜನರ IPS ಅಂತ ಇದ್ದಿದ್ರು 3 ದಿವಸ ಶೂಟೌಟ್ ಮಾಡಿ ಮುಗಿಸುವಂತ ಕೆಲಸ ಆಗಿದೆ. ಇವತ್ತು ಯಾಕೆ ಮಾಡೋಕ್ಕಾಗಲಿಲ್ಲ ಇವರಿಗೆಲ್ಲ ಸರ್ಕಾರಕ್ಕೆ? ಪೊಲೀಸರಿಗೆ ಯಾಕೆ ಈ ರೀತಿಯಾದಂಥ ಕೈ ಕಟ್ಕೊಂಡು ಕುಂದಿರುವಂತ ಕೆಲಸ ಮಾಡ್ತಾರೆ? ಇನ್ನು ಇದೇ ರೀತಿ ಮುಂದುವರೆದ್ರೆ ಜನ ತಾವೇ ಅವ್ರ ಕೈಯಲ್ಲಿ ತೆಗೆದುಕೊಂಡ್ರು ಕೂಡ ಆಶ್ಚರ್ಯಪಡಲಾರಂತ ಪರಿಸ್ಥಿತಿ ಬರುತ್ತೆ. ಅದನ್ನ ಅವರು ಸರ್ಕಾರ ಏನಾದರೂ ಎಚ್ಚೆತ್ಕೊಂಡು ಮಾಡುವಂತ ಕೆಲಸ ಆಗಿದೆ. ನಾವು ಇದರ ಪಾರ್ಟಿ ಇನ್ನೊಂದು ರಾಜಕಾರಣ ಬೆರೆಸಕ್ಕೆ ನಾನು ಇಷ್ಟಪಡಂಗಿಲ್ಲ. ಆದ್ರೆ ಕಾಂಗ್ರೆಸ್ ಪಾರ್ಟಿಯ ಪಾಲಿಕೆ ಸದಸ್ಯರೇ ಇದ್ದಾರೆ. ಅವ್ರ ಮಗಳಿಗೆ ಇವತ್ತಾತಂದ್ರೆ ಜನಪ್ರತಿನಿಧಿಗಳ ಮಕ್ಕಳಿಗೆ ಈ ಪರಿಸ್ಥಿತಿ ಆಗ್ತಿದ್ರೆ ಇಲ್ಲಿ ಮುಂದಿನ ಸಾಮಾನ್ಯ ಜನರ ಗತಿ ನೋಡೋರು ಯಾರು? ಇವತ್ತು ಇಷ್ಟಾದ್ರೂ ಯಾರು ಕೂಡ ಅದಕ್ಕೆ ಏನನ್ನೋ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದೇ ರೀತಿ ಸಾಮಾನ್ಯ ಜನರ